agree with you. ಚಕ್ರವರ್ತಿ ಸೂಲಿಬೆಲೆ ಅವರು ಸಮಯ ಕೊಟ್ಟಿದ್ದಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಟೈಮ್ ಚಕ್ರವರ್ತಿ ಸೂಲಿಬೆಲೆ ಅವರೇ. ಇನ್ನ ಅಬ್ದುಲ್ ರಜಾಕ್ ಅವರಿದ್ದಾರೆ, ಮುಸ್ಲಿಂ ಮುಖಂಡರು, ಚಿಂತಕರು. ನಮಸ್ಕಾರ ಅಬ್ದುಲ್ ರಜಾಕ್ ಅವರೇ. ನಮಸ್ಕಾರ ನಿಖಿಲ್. ಇದು ಒಂದು ರೀತಿಯಲ್ಲಿ ಸ್ವಾಗತಾರ್ಹ. ಯಾಕೆ ಸ್ವಾಗತಾರ್ಹ ಅಂದ್ರೆ ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಕೊಡೋ ಅಂತ ಸಾಧ್ಯತೆಗಳು ಇಲ್ಲಿಂದ ಶುರುವಾಗುತ್ತೆ ಅಂತ ನಿಮ್ಮ ಇಂಟರ್ಪ್ರಿಟೇಷನ್ ನಾನು ಕೇಳ್ತಿದ್ದೇನೆ, ಪ್ಲೀಸ್. ಇದು ಡ್ರಾ ಮ್ಯಾಚ್ ಆಗಿದೆ. ಇದನ್ನ ಮುಂದಕ್ಕೆ ಸೂಪರ್ ಓವರ್ಗೆ ನಾವು ಕಾಯ್ತಿದೀವಿ. 3 ಜಡ್ಜ್ ಬೆಂಚ್ ಹೋಗುತ್ತೋ, 5 ಜಡ್ಜ್ ಬೆಂಚ್ ಹೋಗುತ್ತೋ, 7 ಜಡ್ಜ್ ಬೆಂಚ್ ಹೋಗುತ್ತೋ, ಒಟ್ಟಿನಲ್ಲಿ ಇತ್ತೀಚೆಗೆ ಇದು ಡ್ರಾ ಮ್ಯಾಚ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಜಸ್ಟಿಸ್ ದುಲಿಯಾ ಅವ್ರ ಕಡೆ ಹಿಜಾಬ್, ಜಸ್ಟಿಸ್ ಗುಪ್ತಾ ಅವ್ರ ಕಡೆ ಹಿಜಾಬ್ ನಾಟ್ ವೆಲ್ಕಮ್ ಆ ತರ ಅನ್ಸಿದೆ. ಇವರು ಕೊಟ್ಟಿರುವ ಜಿಸ್ಟ್ ಆಫ್ ಫೈಂಡಿಂಗ್ಸ್ ಇವಾಗ ಜಸ್ಟಿಸ್ ಕೊಡುವಾಗ ಇದನ್ನ ಮೇಲ್ಮನವಿ ಇವರು ಮೇಲ್ವಿಚಾರಣೆಗೆ ಮೇಲೆ ಬೆಂಚಿಗೆ ಇವರು ರೆಫರ್ ಮಾಡಿದಾಗ ಒಂದ್ ಸ್ವಲ್ಪ ಫೈಂಡಿಂಗ್ಸ್ ಅನ್ನ ಹೇಳಿದ್ದಾರೆ. ಅದರಲ್ಲಿ ಖುಷಿಯಾಗಿತ್ತು ಏನು ಅಂತ ಹೇಳಿದ್ರೆ, ಚರಂಜಿತ್ ಸಿಂಗ್ ಕೌರ್, ಇದು ಪಂಜಾಬಿನ ಒಂದು ಟೀಚರ್ ಲೇಡಿ, ಒಂದು ರಿಟ್ ಪೆಟಿಷನ್ ಅನ್ನ ಹಾಕಿದ್ರಲ್ಲ. ಏನು ಅಂತ ಹೇಳಿದ್ರೆ, ಇದು ಪಕ್ಕದ ಮನೆಗೆ ಬೆಂಕಿ ಹಚ್ಚಿರೋದ್ರು, ಇದನ್ನ ನೀವು ಇವತ್ತು ನೋಡ್ಕೊಂಡಿದ್ರೆ ನಿಮ್ಮ ಮನೆಗೂ ಈ ಬೆಂಕಿ ಬಂದೇ ಬರುತ್ತೆ, ಅದಕ್ಕೋಸ್ಕರ ಈ ರೆಡ್ ಪೆಟಿಷನ್ ಅನ್ನ ಇವತ್ತು ನಾನು ಹಾಕಿದ್ದೀನಿ. ಏನು ಅಂತ ಹೇಳಿದ್ರೆ, ಸಿಖ್ ಸಮುದಾಯದಲ್ಲೂ ಹೆಣ್ಣು ಮಕ್ಕಳು ಶಿರವಸ್ತ್ರವನ್ನ ಧರಿಸುವುದು ಧರ್ಮದ ಒಂದು ಅಂಗವಾಗಿರುತ್ತೆ. ಇವತ್ತು ನೀವು ಮುಸ್ಲಿಂ ಮಹಿಳೆಯರನ್ನ ತಡೆದ್ರೆ ನಾಳೆ ಇದೇ ಬೆಂಕಿ ನನ್ ಮನೆಗೆ ಬರುತ್ತೆ, ನಾಳೆ ನನ್ನನ್ನು ತಡಿತೀರಾ, ಅದಕ್ಕೋಸ್ಕರ ನಾನು ಇವತ್ತು ಈ ಪೆಟಿಷನ್ ಅನ್ನ ಹಾಕಿದ್ದೀನಿ ಅಂತ ಹೇಳಿದ್ರು. ಅದು ಒಂದು ಫೈಂಡಿಂಗ್ ಅಲ್ಲಿ ಬಂತು. ಜಸ್ಟಿಸ್ ವಿಜಯ್ ಮ್ಯಾನ್ಯುಯಲ್ ಫೈಂಡಿಂಗ್ ಬಂತು. ಇಟ್ ಈಸ್ ಅಪ್ ಟು ದ ಚಾಯ್ಸ್ ಆಫ್ ದಿ ವುಮೆನ್ ಅಂತ ಹೇಳಿದ್ರು. ಅದು ಒಂದು ಖುಷಿಯ ಸಂದರ್ಭ. ಅಲ್ಲ, ಜಸ್ಟಿಸ್ ವಿಜಯ್ ಮ್ಯಾನ್ಯುಯಲ್ದು ನ್ಯಾಷನಲ್ ಆಂಥಮ್ ಕೇಸ್ ಬಗ್ಗೆ ನೀವು ಮಾತನಾಡ್ತಿದ್ದೀರಿ. ಇಲ್ಲ, ದಟ್ ಈಸ್ ಅಬೌಟ್ ಟಾಲರೆನ್ಸ್. ದ ರೀಸನ್ ವೈ ಇಟ್ ಈಸ್ ಮೆನ್ಷನ್ಡ್ ಈಸ್ ಬಿಕಾಸ್ ಇಟ್ ಈಸ್ ಅಬೌಟ್ ಟಾಲರೆನ್ಸ್. ಒಂದು ಹೆಣ್ಣು ಮಗು ಶಿರವಸ್ತ್ರವನ್ನ ಧರಿಸಿದ್ರೆ ಬೇರೆ ಯಾರಿಗಾದ್ರೂ ತೊಂದರೆ ಆಗ್ತಿದೆಯಾ? ಇಸ್ ಇಟ್ ಅಫೆಕ್ಟಿಂಗ್ ದ ಪಬ್ಲಿಕ್ ಹೆಲ್ತ್, ಮೊರಾಲಿಟಿ, ಯೂನಿಫಾರ್ಮ್ ಅನ್ನೋ ಡೆಫಿನಿಷನ್ ಚೇಂಜ್ ಆಗೋಯ್ತಲ್ಲ ಅಬ್ದುಲ್ ರಜಾಕ್ ಅವರೇ. ಅಲ್ಲ, ಒಂದ್ ನಿಮಿಷ ಕೇಳಿ. ಇಫ್ ವಿ ಬೋತ್ ಆರ್ ಇನ್ ದ ಸೇಮ್ ಕ್ಲಾಸ್ ರೂಮ್ ಅಬ್ದುಲ್ ರಜಾಕ್ ಅವರೇ, ಅಲ್ಲ ನೀವು ನನ್ಕಿನ್ನ ದೊಡ್ಡವರಿದ್ದೀರಾ, ಅದ್ ಬೇರೆ ವಿಷಯ. ಬಟ್ ಒಂದ್ ನಿಮಿಷ ಕಲ್ಪನೆ, ನಾನು ನೀವು ಒಂದೇ ಕ್ಲಾಸ್ ಅಲ್ಲಿ ಓದಿದ್ವಿ. ಯೂನಿಫಾರ್ಮ್ ಅಂದ್ರೆ ನೀಲಿ ಪ್ಯಾಂಟು ಬಿಳಿ ಶರ್ಟು ಅಂದ್ರೆ ನೀಲಿ ಪ್ಯಾಂಟು ಬಿಳಿ ಶರ್ಟು, ಅದು ಕರಿ ಶೂಸು ಅಂದ್ರೆ ಕರಿ ಶೂಸು. ಈಗ ಇದಕ್ಕೆ ಸೇರಿ ಅಬ್ದುಲ್ ರಜಾಕ್ ಅವರು ನಾನು ಇನ್ನೊಂದು ಬಟ್ಟೆ ಹಾಕೋತೀನಿ, ಅದನ್ನ ನಾನು ಯೂನಿಫಾರ್ಮ್ ಜೊತೆ ಹಾಕೋತೀನಿ ಅಂದ್ರೆ ಯೂನಿಫಾರ್ಮಿಟಿ ಎಲ್ಲುಳಿತು? ಯೂನಿಫಾರ್ಮ್ ಇದ್ದೇ ಇರುತ್ತೆ, ಅದ್ರ ಜೊತೆ ಟಾಲರೆನ್ಸ್ ಇರಬೇಕು ನಿಖಿಲ್. ಯಾಕೆ ಅಂತ ಹೇಳಿದ್ರೆ ದೊಡ್ಡ ಪ್ರಶ್ನೆ ಕೇಳಿದಿರಾ, ಎನ್ಸೈಕ್ಲೋಪೀಡಿಯಾ ಅಷ್ಟು ದೊಡ್ಡ ಪ್ರಶ್ನೆ ಕೇಳಿದಿರಾ. ಚಿಕ್ಕ ಉತ್ತರ ಕೇಳಿಸ್ಕೊಳ್ಳಿ ನಿಖಿಲ್ ಅವರೇ. ನಾನು ಏನ್ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ, ನೀವು ಯೂನಿಫಾರ್ಮ್ ಬಗ್ಗೆ ಮಾತಾಡ್ತಿದ್ದೀರಾ. ಯೂನಿಫಾರ್ಮ್ ಗೋಸ್ ಅಲಾಂಗ್ ವಿತ್ ಟಾಲರೆನ್ಸ್ ಬಿಕಾಸ್ ವಿ ಆರ್ ಲಿವಿಂಗ್ ಇನ್ ಅ ಸೆಕ್ಯುಲರ್ ಕಂಟ್ರಿ. ಈ ಕಂಟ್ರಿಯಲ್ಲಿ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಸಿಖ್ ಸಮುದಾಯಕ್ಕಿದೆ. ನೀವು ನಿಮ್ ತಲೆ ಮೇಲೆ ಪಟ್ಕ ಹಾಕೊಂಡು ನೀವು ಬಂದು ಬೌಲಿಂಗ್ ಮಾಡ್ಬೋದು. ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ ಅಲ್ಲಿ ನೀವು ಟರ್ಬನ್ ಅನ್ನ ತೆಗೆದು ಒಂದು ಕಪ್ಪು ಪಟ್ಕ ಹಾಕೊಂಡು ಹರ್ಭಜನ್ ಸಿಂಗ್ ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ ಅಲ್ಲಿ ಬೌಲಿಂಗ್ ಮಾಡಿದ್ದಾರೆ. ಅದು ಒಂದು ಯೂನಿಫಾರ್ಮ್. ICC ರೂಲ್ಸ್ ಬೆಂಡ್ ಆಯ್ತು. ಅದಕ್ಕೋಸ್ಕರ ನಮ್ಮ ಸ್ಕೂಲ್ ಶಾಲೆಗಳಲ್ಲಿ ಒಂದು ಚಿಕ್ಕ ಹುಡುಗ ಬಂದ್ರೆ ತಲೆ ಮೇಲೆ ಟರ್ಬನ್ ಹಾಕೋ ಬರ್ತಾನೆ, ಒಬ್ಬ ಬ್ರಾಹ್ಮಣ ಹುಡುಗ ಬಂದ್ರೆ ತಲೆಯನ್ನ ಬೋರ್ಸ್ಕೊಂಡ್ ಬರ್ತಾನೆ. ಅದಕ್ಕೆ ಟಾಲರೆನ್ಸ್ ಅಂತ ಹೇಳ್ತೀವಿ. ಇಲ್ಲಿ ಸರ್ಕಾರ ಆದೇಶ ಮಾಡಿದ್ದೇನು, ಸ್ಕೂಲ್ ಅಲ್ಲಿ ಯೂನಿಫಾರ್ಮ್ ನಾನು ನೋಡಿದ್ದೇನೆ. ಭಾರತದಲ್ಲೇ ಕೆಲವು ಸ್ಟೇಟ್ ಫುಟ್ಬಾಲ್ ಟೀಮ್ಗಳಲ್ಲಿ, ವಿಮೆನ್ಸ್ ಫುಟ್ಬಾಲ್ ಟೀಮ್ಗಳಲ್ಲಿ ಗರ್ಲ್ಸ್ ಹೂ ಆರ್ ಪ್ಲೇಯಿಂಗ್ ಫುಟ್ಬಾಲ್ ಆರ್ ವೇರಿಂಗ್ ಹಿಜಾಬ್ ಅಂಡ್ ಪ್ಲೇಯಿಂಗ್ ಇಟ್. That is fine. ಇದು ಸ್ಕೂಲ್ ಕ್ಲಾಸ್ ರೂಮ್ ಸರ್. ದೇರ್ ಆರ್ ಟೂ ಡಿಫರೆಂಟ್ ಥಿಂಗ್ಸ್. ನೀವು ಆಪಲ್ ನ ಆರೆಂಜ್ ಜೊತೆ ಕಂಪೇರ್ ಮಾಡ್ತಿದ್ದೀರಿ. ಪ್ಲೀಸ್, ನೀನು ನಿನ್ ಧರ್ಮವನ್ನ ಕ್ಲಾಸ್ ರೂಮ್ ವರ್ಗೂ ತಗೊಂಬ, ಕ್ಲಾಸ್ ರೂಮ್ ಒಳಗಡೆ ತಗೊಂಡ್ಬರ್ಬಾರ್ದು ಅಂತ ಹೇಳ್ತಿರೋದು. ಅಲ್ಲ, ಧರ್ಮ ಅಲ್ಲ. ಸಾರಿ, ಒಂದ್ ನಿಮಿಷ ಸರ್, ಡಿಫರೆನ್ಸ್. ಗಂಗಾಧರ್ ಕುಲಕರ್ಣಿ ಅವ್ರು ಕೇಳಿಸ್ಕೋಬೇಕು ದಯವಿಟ್ಟು. ಇಲ್ಲಿ ಧರ್ಮವನ್ನ ಕ್ಲಾಸ್ ರೂಮ್ ಒಳಗಡೆ ಅಲ್ಲ, ನಿಮ್ಮ ಅಸ್ತಿತ್ವವನ್ನ ಕೇವಲ ವಿದ್ಯಾರ್ಥಿಯ ಅಸ್ತಿತ್ವವಾಗಿ ನೀವು ಪ್ರದರ್ಶಿಸಿ ಅಂತ ಮಾತ್ರ ರಿಕ್ವೆಸ್ಟ್ ಇರೋದು. ನೀವು ನೋಡ್ಕೊಳ್ಳಿ, ನಾನು ಬೇಡ ಅನ್ನಲ್ಲ. ಇದರ ಬ್ಯೂಟಿ ಏನು ಅಂತ ಹೇಳಿದ್ರೆ, ನಮ್ಮ ವಿಭಿನ್ನತೆಯಲ್ಲಿ ಏಕತೆ. ಬ್ಯೂಟಿ ಏನು ಅಂತ ಹೇಳಿದ್ರೆ, ನನ್ನ ಧರ್ಮವನ್ನು ನಾನು ಹೆಂಗ್ ಬೇಕು ನಾನು ಆಚರಿಸಬಹುದು. ಯೂನಿಫಾರ್ಮ್ ಆಗ್ತಾ ಇದ್ದೀನಿ, ನಾನು ಯೂನಿಫಾರ್ಮ್ಗೆ ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಯೂನಿಫಾರ್ಮ್ ಜೊತೆ ಇದೊಂದು ಶಿರವಸ್ತ್ರ. ಬಿಕಾಸ್ ಡಿಗ್ನಿಟಿ, ಬ್ಯೂಟಿ ಆಫ್ ದಿ ವುಮೆನ್, ಚಾಯ್ಸ್ ಆಫ್ ದಿ ವುಮೆನ್. ಗಂಗಾಧರ್ ಕುಲಕರ್ಣಿ ಅವ್ರಿಗೆ ಕೇಳ್ತೀನಿ ನಾನು, ಧರ್ಮ ಪ್ರಚಾರಕ್ಕೆ ಶಾಲಾ ಆವರಣ ಯಾಕೆ ಅವಕಾಶ ಕೊಡಬಾರ್ದು? ಗಂಗಾಧರ್ ಕುಲಕರ್ಣಿ ಅವರೇ, ಅಬ್ದುಲ್ ರಜಾಕ್ ಅವ್ರು ಹೇಳ್ತಾರೆ, ನೀವ್ ಯಾಕೆ ಎಕ್ಸ್ಪೆಕ್ಟ್ ಮಾಡ್ತೀರಿ ನನ್ನಿಂದ? ಧರ್ಮ ಪಾಲನೆ ಕ್ಲಾಸ್ ರೂಮ್ ಬಾಗಿಲು ತನಕ ಆಗ್ಬೇಕು, ಕ್ಲಾಸ್ ರೂಮ್ ಬಾಗಿಲು ಒಳಗ್ ಬಂದ್ಮೇಲೆ ಧರ್ಮ ಪಾಲನೆ ಆಗ್ಬಾರ್ದು ಅನ್ನೋ ನಿಮ್ಮ ಎಕ್ಸ್ಪೆಕ್ಟೇಷನ್ ತಪ್ಪು.
ನನಗೆ ಹೇಳ್ತಿದ್ದೀರಾ ನಿಖಿಲ್? ಇಲ್ಲ ಇಲ್ಲ ಇಲ್ಲ, ಗಂಗಾಧರ್ ಕುಲಕರ್ಣಿ ಅವ್ರಿಗೆ ಕೇಳ್ತಿದ್ದೀನಿ ನಾನು. ಯಾಕೆ ಈ ರೀತಿ ಹೇಳ್ತಿದ್ದೀರಿ ಸರ್ ಹೇಳಿ? ಸರ್ ಹೇಳಿ. ಗಂಗಾಧರ್ ವಿಷಯದಲ್ಲಿ ಹೇಳಿದೆ, ಇವತ್ತು ಇದು ಧರ್ಮಕ್ಕೆ ಸಂಬಂಧಪಟ್ಟಂತ ವಿಷಯ ಅಲ್ಲ, ಬಹಳ ಸ್ಪಷ್ಟ ಇದು. ಆ ಶಾಲೆಯ ಸಂಬಂಧಪಟ್ಟಂತ ನಿಯಮಗಳ ಬಗ್ಗೆ ಇದೆ, ಕಾನೂನಿನ ಬಗ್ಗೆ ಇದೆ, ಅದ್ರ ಪ್ರಕಾರವಾಗಿ ಮಾತಾಡ್ಬೇಕಿದೆ. ಇಲ್ಲ ಧರ್ಮ ತರೋದೀಗ ಧರ್ಮಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ. ಡಬಲ್ ಆಕ್ಟಿಂಗ್ ಮಾಡ್ತೀರಾ ಗಂಗಾಧರ್? ನೀವು ಡಬಲ್ ಆಕ್ಟಿಂಗ್ ಮಾತಾಡಬೇಡಿ. ನೀವು ಪೂರ್ತಿ ಮಾಡ್ಲಿ ಅಲ್ಲ ಅವರು, ನಿಮ್ಗೆ ಅನ್ಇಂಟರಪ್ಟೆಡ್ ಟೈಮ್ ಸಿಕ್ಕಿದೆ, ಅವ್ರು ಪೂರ್ತಿ ಹೇಳ್ಬಿಡ್ಲಿ, ಆಮೇಲೆ ನೀವು ವಾದ ಮಾಡಿ. ಹಿಜಾಬ್ ವರ್ಸಸ್ ಕೇಸರಿ ಮಾತಾಡಬೇಡಿ. ನೀವು ಮೊದಲಿಗೆ ನಡು ಮಾತಾಡೋದು. ಅಬ್ದುಲ್ ರಜಾಕ್ ಅವರೇ ನೀವು ಮಾತಾಡ್ಬೇಕಾದ್ರೆ ಅವ್ರು ಕ್ವಾಯಿಟ್ ಆಗಿ ಕೂತ್ಕೊಂಡು ಕೇಳಿಸ್ಕೊಂಡಿದ್ದಾರೆ. ಬೈ ರಿಕ್ವೆಸ್ಟ್ ಯು ಪ್ಲೀಸ್ ಲೆಟ್ ಹಿಮ್ ಫಿನಿಶ್. ಅವ್ರು ಪೂರ್ತಿ ಮಾಡ್ಲಿ, ನೀವು ಹೇಳಿ ಆಮೇಲೆ. ಗಂಗಾಧರ್ ಕುಲಕರ್ಣಿ ಅವ್ರು ಹೇಳಿ, ಹೇಳ್ಬಿಡಿ. ಕೇಳುವಂತ ಪ್ರಜ್ಞೆ ಇಲ್ಲ ಈಗ ಹೇಳಿ. ಇವತ್ತು ಕೋರ್ಟ್ನೊಳಗೆ ಹೋದಂತಹದ್ದು ಸಂದರ್ಭದಲ್ಲಿ ನ್ಯಾಯದ ಪರವಾಗಿ ಏನಿದೆ ಅನ್ನುವಂಥದ್ರ ಸಲುವಾಗಿದೆ. ಇವತ್ತು ಅಲ್ಲಿ ಪ್ರಶ್ನೆ ಬಂದಿರೋದೇನು, ಶಾಲೆಯೊಳಗೆ ಹಾಕೊಂಡು ಹೋಗ್ಬೇಕು ಬೇಡ ಅನ್ನುವಂಥದ್ದು, ಅಥವಾ ಹಿಜಾಬ್ನೇ ಹಾಕ್ಬಾರ್ದು, ಇದು ಪೂರ್ತಿ ನಮ್ಮ ಧರ್ಮದ ವಿರುದ್ಧ ಅನ್ನುವಂಥದ್ದು ಧರ್ಮದ ಆಧಾರದ ಮೇಲೆ ಹೋದಂತಹದ್ದಲ್ಲ. ಇದು ಬಹಳ ಕ್ಲಿಯರ್. ಇದು ಇವತ್ತು ಶಾಲಾ ಆಡಳಿತ ಮಂಡಳಿಯವರಿಗೆ ಅಲ್ಲಿ ಕೋರ್ಟ್ನೊಳಗೆ ಹೇಳಿರುವಂತಹದ್ದೇನು, ಇದು ನಮ್ಮ ಶಾಲಾ ಸಮವಸ್ತ್ರದಲ್ಲಿ ಫಿಟ್ ಆಗಲ್ಲ, ಆ ಹಿನ್ನೆಲೆಯಲ್ಲಿ ಇದನ್ನ ಹಾಕೋ ಹಾಗಿಲ್ಲ ಅನ್ನುವಂಥದ್ದು ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ. ಇನ್ನು ಇಡೀ ದೇಶದಲ್ಲಿ ಹಿಜಾಬ್ ಬ್ಯಾನ್ ಆಗ್ಬೇಕು ಅನ್ನುವಂಥದ್ದು ಕೇಸ್ ಅಲ್ಲ ಇದು. ಇದನ್ನು ಯಾಕೆ ಧರ್ಮದ ಜೊತೆ ಮಿಕ್ಸ್ ಮಾಡ್ತಾ ಇದ್ದಾರೆ? ಇದು ಒಂದು. ಇನ್ನು ಇಸ್ಲಾಮಿನ ಅವಿಭಾಜ್ಯ ಅಂಗವೇ ಆದದ್ದಾದ್ರೆ ಇಡೀ ಜಗತ್ತಿನಲ್ಲಿ 16 ದೇಶದಲ್ಲಿ ಹಿಜಾಬ್ಗಳು ಬ್ಯಾನ್ ಆಗಿದೆ, 2 ಇಸ್ಲಾಮಿಕ್ ದೇಶದಲ್ಲಿ ಹಿಜಾಬ್ ಬ್ಯಾನ್ ಆಗಿದೆ. ಸೊ ಅದನ್ನ ಯಾರು ಇವತ್ತು ಯೋಚನೆ ಮಾಡ್ತಾ ಇಲ್ಲ. ಇವತ್ತು ಹಿಜಾಬು ಅದು ಬೇಡ ಅಂತ ಭಾರತದಲ್ಲಿ ಎಲ್ಲೂ ಹೇಳ್ತಾ ಇಲ್ಲ. ಶಿಕ್ಷಣ ಸಂಸ್ಥೆಯಲ್ಲಿ ಸಮವಸ್ತ್ರದ ಹಿನ್ನೆಲೆಯಲ್ಲಿ ಹೇಳ್ತಾ ಇರುವಂತಹದನ್ನ ಬಿಟ್ರೆ ಇಲ್ಲಿ ಹಿಜಾಬ್ಗೆ ವಿರೋಧ ಅನ್ನುವಂಥದ್ದಿಲ್ಲ. ಅದನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅದನ್ನ ಒಂದ್ ರೀತಿಯಾಗಿ ಭಾರತವನ್ನ ಜಗತ್ತಿನ ಎದುರುಗಡೆಗೆ ಅಪಮಾನ ಮಾಡಬೇಕು. ಇಸ್ಲಾಮಿಗೆ ಇವರು ವಿರೋಧ ಇದ್ದಾರೆ, ಇವರು ಹಿಜಾಬ್ಗೆ ವಿರೋಧ ಇದ್ದಾರೆ ಅನ್ನುವಂಥದ್ದು ಷಡ್ಯಂತ್ರವನ್ನು ಪ್ರಾರಂಭ ಮಾಡಿ ಸಾಕಷ್ಟು ಅಲ್ಲ ಗಂಗಾಧರ್ ಕುಲಕರ್ಣಿ ಅವ್ರು ಹೇಳಿದ್ದೀರಿ. ಅಲ್ಲ ನೀವು ಹೇಳಿದ್ದೀರಿ. ಒಂದು ನಿಮಿಷ, ಇವತ್ತು ಹೈಕೋರ್ಟ್ ವಿರುದ್ಧವಾಗಿ ಪ್ರತಿಭಟನೆ ಮಾಡುವಂತದ್ದು ನಿಮ್ದು. ಆಯ್ತು, ಗಂಗಾಧರ್ ಕುಲಕರ್ಣಿ ಅವರ ನೀವು ಹೇಳಿದ್ದೀರಿ, ಗಂಗಾಧರ್ ಕುಲಕರ್ಣಿ ಅವರ ನೀವು ಹೇಳಿದ್ದೀರಿ, ನಿಮ್ಮ ಅಭಿಪ್ರಾಯನೂ ಹೇಳಿದ್ದೀರಿ, ಆರೋಪನೂ ಮಾಡಿದ್ದೀರಿ. ಒಂದ್ ನಿಮಿಷ, ಈಗ ಅಬ್ದುಲ್ ರಜಾಕ್ ಅವ್ರಿಗೆ ಅವಕಾಶ ಕೊಡ್ಬೇಕು. ಅಬ್ದುಲ್ ರಜಾಕ್ ಅವ್ರಿಗೆ ಮಾತಾಡೋದಕ್ಕೆ ಅವಕಾಶ ಕೊಡ್ಬೇಕು. ರಜಾಕ್ ಅವ್ರು ಹೇಳಿ ಪ್ಲೀಸ್. ನೋಡಿ, ರಾಜ್ಯ ಸರ್ಕಾರದ ಗವರ್ಮೆಂಟ್ ಆರ್ಡರ್ ಅನ್ನ ಓದ್ಬೇಕು ಮೊದಲು, ಅದಾದ್ಮೇಲೆ ಮಾತಾಡ್ಬೇಕು. ಅವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಯಾವುದೇ ತರಹದ ಧಾರ್ಮಿಕ ಉಡುಪಿಗೆ ಕ್ಲಾಸ್ ರೂಮ್ ಒಳಗಡೆ ಅವಕಾಶ ಇಲ್ಲ ಅಂತ ಹೇಳಿದ್ದು. ಅರ್ಥ ಆಯ್ತಾ? ಅದಕ್ಕೆ ಇದು ಧರ್ಮದ ವಿಷಯವಾಗಿರುತ್ತೆ. ಇದ್ರ ಮೇಲೆ ವಾದ ಆಗಿದ್ದು ಧಾರ್ಮಿಕ ಆಚರಣೆಯೇ. ಯಾಕೆಂದ್ರೆ ನನ್ನ ಧರ್ಮವನ್ನ ನಾನು ಆಚೆ ಬಿಟ್ಟು ಕ್ಲಾಸ್ ರೂಮ್ ಒಳಗಡೆ ಬರಕ್ಕಾಗಲ್ಲ. ನನ್ನ ಧರ್ಮ, ನಾನೊಬ್ಬ ಮುಸಲ್ಮಾನ ಅಂತ ಹೇಳಿದ್ರೆ ನಾನು ಎಲ್ಲೋದ್ರೂ ಧರ್ಮನೇ. ಕ್ಲಾಸ್ ರೂಮ್ ಆಚೆವರೆಗೂ ಧರ್ಮ, ಕ್ಲಾಸ್ ರೂಮ್ ಒಳಗಡೆ ಧರ್ಮ ಇಲ್ಲ, ಈ ತರ ಹೇಳಲಿಕ್ಕೆ ಬರಲ್ಲ. ನಾನಿವತ್ತು ಏನ್ ಹೇಳಕ್ ಇಷ್ಟಪಡ್ತಿದ್ದೀನಿ, ಸಿಂಪಲ್ ಆಗಿತ್ತು ವಿಷಯ. 6 ಜನ ಹೆಣ್ಮಕ್ಳು ಹಿಜಾಬ್ಗೆ ಅವಕಾಶ ಕೇಳಿದ್ರು, ಅದಕ್ಕೆ ಅವಕಾಶ ಕೊಡ್ಬೇಕಾಗಿತ್ತು, ಬಿಡಬಾರ್ದಾಗಿತ್ತು, ಬಿಡಬೇಕಾಗಿತ್ತು, ಅದ್ ಏನೋ ಸೇರಿತ್ತು. ಅವರು ಕೋರ್ಟ್ ಹೋದ್ರು, ಅದೆಲ್ಲ ಕೋರ್ಟ್ ತೀರ್ಮಾನ ತಗೊಂಡಿತ್ತು. ಇರಾನ್ನಲ್ಲಿ ಯಾವ ತರ ಮೊರಾಲಿಟಿ ಇಲ್ಲ, ಇವತ್ತು ನಾವು ಖಂಡಿಸ್ತಾ ಇದೀವಿ. ನಿಖಿಲ್ ಒಂದ್ ನಿಮಿಷ, ಲೆಟ್ ಮಿ ಕಂಪ್ಲೀಟ್. ಇರಾನ್ ನಲ್ಲಿ ಇವತ್ತು ನಾವು ಯಾವ ತರ ಮೊರಾಲಿಟಿ ಪೊಲೀಸ್ ಅನ್ನ ಖಂಡಿಸ್ತಾ ಇದೀವಿ. ಮೈಷಾ ಅಮೀನಿ ಅವ್ರನ್ನ ಸಾಯಿಸ್ಬಿಟ್ರು ಅವರು. ಯಾಕೆಂದ್ರೆ ಮೊರಾಲಿಟಿ ಪೊಲೀಸ್ ಅವರು ಏನು ಅಂತ ಹೇಳಿದ್ರೆ, ಇಲ್ಲ ನೀನ್ ಹಿಜಾಬ್ ಹಾಕ್ಲೇಬೇಕು, ಹಿಜಾಬ್ ತೆಗ್ದಿರಿಕೆ ಬಾಯ್ಲಿ ಅಂತ ಬಿಟ್ಟು ಸ್ಟೇಷನ್ ಕರ್ಕೊಂಡು ಹೋಗಿ ಕಸ್ಟೋಡಿಯಲ್ ಡೆತ್ ಆಯ್ತು. ಆ ತರ ಮೊರಾಲಿಟಿ ಪೊಲೀಸ್ ನ ಕುಂಡ್ರಿಸ್ಕೊಂಡು ಇವತ್ತು ನೀವು ಮಾತಾಡ್ತಿರೋದು. ಇವರೇ ಬಂದಿದ್ದು ಕೇಸರಿ ಶಾಲ್ ಹಾಕೊಂಡು ಹೆಣ್ಣು ಮಕ್ಕಳು ಹಿಜಾಬನ್ನ ಧರಿಸಲಿ ಧರಿಸದೇ ಇರ್ಲಿ ಕೇಳಕ್ ಸರ್ಕಾರ. ಅಬ್ದುಲ್ ರಜಾಕ್ ಅವರೇ ನಿಮ್ಮ ಧರ್ಮ ಬೇರೆ, ಅವ್ರ ಧರ್ಮ ಅಲ್ವಾ? ಅಲ್ಲ ಒಂದ್ ನಿಮಿಷ, ಗಂಗಾಧರ್ ಕುಲಕರ್ಣಿ ಅವ್ರು ಶಾಂತವಾಗಿರಿ. ಅಬ್ದುಲ್ ರಜಾಕ್ ಅವರೇ, ನಿಮ್ಮ ಧರ್ಮ ಬೇರೆ, ಅವ್ರ ಧರ್ಮ ಅಲ್ಲ. ಹಿಜಾಬ್ ಧರಿಸಬೇಕು, ಕೇಸರಿ ಶಾಲ್ ಧರಿಸಿದ್ರೆ ಉಲ್ಲಂಘನೆ. ಇದಕ್ಕೆ ನಾನು ಹೇಳಿದ್ದು ಕಂಪ್ಯಾರಿಟಿವ್ ಬಂದ್ಬಿಡುತ್ತೆ, ಹೋಲಿಕೆ ಬಂದ್ಬಿಡುತ್ತೆ. ನಿರುದ್ಯೋಗಿಗಳು ಇವ್ರಿಗೆಲ್ಲ ಕೆಲಸ ಇಲ್ಲ, ಕಾರ್ಯ ಇಲ್ಲ, ನಿರುದ್ಯೋಗಿಗಳಿಗೆ ಇವ್ರು ಬಂದ್ಬಿಟ್ಟು ಮಾಡಿದ್ದಿದೆಲ್ಲ. ಅಲ್ಲ ಗಂಗಾಧರ್ ಅವರೇ ಒಂದ್ ನಿಮಿಷ, ಏಕವಚನ ಮಾತಬೇಡ ದಯವಿಟ್ಟು. ನಾನು ಮನವಿ ಮಾಡ್ತೀನಿ,
ಆವೇಶ ಆಕ್ರೋಶ ಎಲ್ಲ ಓಕೆ, ಏಕವಚನದ ಮಾತ್ಬೇಡ, ಒಬ್ರಿಗೊಬ್ರು ಗೌರವ ಕೊಟ್ಟು ಮಾತಾಡೋಣ. ನಾನ್ ಎಷ್ಟೇ ಗೌರವ ಭಾವನಾತ್ಮಕ ಕೊಡ್ತಾ ವಿಷಯ ಆಗ್ಲಿ ಒಬ್ರಿಗೊಬ್ರು ಗೌರವ ಕೊಟ್ಟು ಗೊತ್ತಿದೆ. ಮಾತಾಡೋಣ. ಪ್ಲೀಸ್ ಪ್ಲೀಸ್. ಅಬ್ದುಲ್ ರಜಾಕ್ ಅವರೇ, ಯು ಆರ್ ಎನ್ ಎಜುಕೇಟೆಡ್ ಗೈ, Sir. ನೀವು ವಿದ್ಯಾವಂತರಿದ್ದೀರಿ. ನಾನ್ ಕೇಳ್ತೀನಿ, ಒಬ್ಬ ಸ್ಟೂಡೆಂಟಿನ ಐಡೆಂಟಿಟಿ ಕಾಲೇಜಿನ ಕ್ಯಾಂಪಸ್ ಅಲ್ಲಿ ಸ್ಟೂಡೆಂಟ್ ಆಗಿರ್ಬೇಕು ಅಥವಾ ಮುಸ್ಲಿಂ ಸ್ಟೂಡೆಂಟ್, ಹಿಂದೂ ಸ್ಟೂಡೆಂಟ್, ಹಿಂದೂ ಅಂತ ಬಂದಾಗ ಅಲ್ಲಿ ಲಿಂಗಾಯತ್ ಸ್ಟೂಡೆಂಟ್, ಒಕ್ಕಲಿಗ ಸ್ಟೂಡೆಂಟ್, ಈ ತರ ಡಿವೈಡ್ ಆಗ್ಬೇಕಾ? ಶುಡ್ ದೇರ್ ನಾಟ್ ಬಿ ಒನ್ ಐಡೆಂಟಿಟಿ that of There student? should be one identity when you keep numbers in the name, in the place of names. ನೀವು ಸ್ಕೂಲ್ ಬಂದ ತಕ್ಷಣ ಮಿಸ್ ಅಲ್ಲಿ ಅಟೆಂಡೆನ್ಸ್ ಕರೀತಾರಲ್ಲ, ಅಬ್ದುಲ್, ಅರುಣ್, ಅಖಿಲ್, ಇದೆಲ್ಲ ನಿಮ್ಗೆ ಗೊತ್ತಾಗಲ್ವಾ ಇದು ಹಿಂದೂ ಹೆಸರು ಮುಸ್ಲಿಂ ಹೆಸರು ಅಂತ? So what? ಏನ್ ಮಾತಾಡ್ತಿದ್ದೀರಾ? So what? ಲಿವಿಂಗ್ ಇನ್ ಅ ಸೆಕ್ಯುಲರ್ ಅಲ್ಲ, so what? ಅಲ್ಲ, ಹೆಸರು ಇಸ್ ಓನ್ಲಿ ಅ ಪಾರ್ಟ್ ಆಫ್ ಯುವರ್ ಐಡೆಂಟಿಟಿ. ಹೆಸರು Yes. ಕಂಪ್ಲೀಟ್ ಐಡೆಂಟಿಟಿನಾ? ಆ ಐಡೆಂಟಿಟಿ ಮತ್ತೆ ಧಾರ್ಮಿಕ ಐಡೆಂಟಿಟಿನ ಹಾಕೊಂಡು ಪ್ರದರ್ಶಿಸುವಂತ complete identity ವಸ್ತ್ರಗಳನ್ನ ಧರಿಸಿದ್ರೇನೆ ಧರ್ಮನಾ? ಹಿಜಾಬ್ ಹಾಕೊಂಡ್ರೆ ಕಂಪ್ಲೀಟ್ ಐಡೆಂಟಿಟಿ ಆಯ್ತಾ? ಆಗ್ಲಿಲ್ವಾ? ಅದೇನು ಅವ್ರ ಧರ್ಮದ ಅತ್ಯಗತ್ಯ ಆಗ್ಲಿಲ್ವಾ? ಅಂತ ತಿಳ್ಕೊಂಡು ಎಲ್ಲರೂ ಪಾಲನೆ ಮಾಡ್ತಿಲ್ಲ. ಕೇವಲ ಸ್ವಲ್ಪ ಸ್ಟೂಡೆಂಟ್ಸ್ ನಾವ್ ಇದನ್ನ ಕಡ್ಡಾಯವಾಗಿ ಪಾಲಿಸಬೇಕು ಅನ್ನಿಸ್ಕೊಂಡಿದೀವಿ. ದಯವಿಟ್ಟು ಅವಕಾಶ ಮಾಡ್ಕೊಡ್ಬೇಕಾಗಿತ್ತು. ಆಯ್ತು, ಅದನ್ನ ಕಡೆದಾಗಿ ಏನಾಯ್ತು? ಕೇಳ್ತೀನಿ ನಾನು ಅಬ್ದುಲ್ ರಜಾಕ್ ಅವರೇ, ಮನಸ್ಥಿತಿ ಬಗ್ಗೆ ಹೇಳಿ. ನೀವು ಹೋಟೆಲ್ಗಳಿಗೆ ಹೋಗ್ತೀರಿ, ಹಾ, ಹೋಟೆಲ್ ನಲ್ಲಿ ತನ್ನದೇ ಆದ ರೂಲ್ಸ್ ಇರ್ತದೆ. ಈಗ ಅಲ್ಲಿ ಚೇರು ಟೇಬಲ್ ಹಾಕಿರ್ತಾರೆ, ಚೇರು ಟೇಬಲ್ ಮೇಲೆ ಕೂತ್ ತಿನ್ಬೇಕು. ಇಲ್ಲ ನಾನು ಚಕ್ಕಂಬಕ್ಳೆ ಹಾಕೊಂಡು ನೆಲದ ಮೇಲೆ ಕೂತ್ ತಿನ್ನೋ ಅಭ್ಯಾಸ ಇದೆ, ನಾನು ನೆಲದ ಮೇಲೆ ಕೂತ್ಕೊಂಡು ತಿಂತೀನಿ ಅಂದ್ರೆ ಹೋಟ್ಲಲ್ಲಿ ಬಿಡ್ತಾರಾ? ಎವ್ರಿ ಪ್ಲೇಸ್ ಹ್ಯಾಸ್ ಇಟ್ಸ್ ಓನ್ ರೂಲ್ಸ್. ನೀವು ಒಂದು ಶಿಕ್ಷಣ ಸಂಸ್ಥೆಯ ನಿಯಮ ರಚನೆಯ ಅಧಿಕಾರವನ್ನೇ ಪ್ರಶ್ನಿಸ್ತಿದ್ದೀರಲ್ಲ. ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ತಪ್ಪಾಗಿದೆ. ಪ್ಲೀಸ್ ಹೇಳಿ. ಇಲ್ಲಿ ಯಾರು ಯೂನಿಫಾರ್ಮ್ ಹಾಕಲ್ಲ ಅಂತ ಹೇಳಿಲ್ಲ. ಯೂನಿಫಾರ್ಮ್ ಜೊತೆಗೆ ಏನೇ ಹಾಕಿದ್ರು ಯೂನಿಫಾರ್ಮ್ ಅನ್ನೋ ಪದಕ್ಕೆ ವಿರುದ್ಧ ಆಯ್ತು. ಅಬ್ದುಲ್ ರಜಾಕ್ ಅವ್ರಿಗೆ ಯಾಕೆ ಇದು ಅರ್ಥ ಆಗ್ತಾ ಇಲ್ಲ, ಅಥವಾ ಉದ್ದೇಶ ಪೂರ್ವಕವಾಗಿ ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ? ನಾವು ಯಾವ ದೇಶದಲ್ಲಿ ಇದೀವಿ ಅಂತ ಹೇಳಿದ್ರೆ, ನಮ್ಮ ಶಾಲಾ ಕಾಲೇಜುಗಳಲ್ಲಿ ಸರಸ್ವತಿ ಪೂಜೆ ಆಗುತ್ತೆ, ಅದ್ರಲ್ಲಿ ನಾನು ಭಾಗವಹಿಸಿದ್ದೀನಿ, ನನಗೂ ಖುಷಿ. No compulsion. ನಮ್ಮ ಶಾಲಾ ಕಾಲೇಜುಗಳಲ್ಲಿ No compulsion. Article 29(2) ಇದೆ. ಆರ್ಟಿಕಲ್ 29(2) ಆರ್ಟಿಕಲ್ 28(2) ದಯವಿಟ್ಟು ಅಬ್ದುಲ್ ರಜಾಕ್ ಅವರೇ, ನನಗೂ ನನ್ನ ವೀಕ್ಷಕರಿಗೂ ತಿಳಿಸ್ಕೊಡಿ. ಆರ್ಟಿಕಲ್ 28(2) ಆರ್ಟಿಕಲ್ 29(2) ಆರ್ಟಿಕಲ್ 28(2) ಹೇಳುತ್ತೆ. ಐ ಸೀರಿಯಸ್ಲಿ ರೆಸ್ಪೆಕ್ಟ್ ಯುವರ್ ಕಾನ್ಸ್ಟಿಟ್ಯೂಷನಲ್ ನಾಲೆಡ್ಜ್. ನಾನು ಏನ್ ಹೇಳ್ತಾ ಇದ್ದೀನಿ ನಿಮ್ಗೂ ಅರ್ಥ ಆಗ್ತಿದೆ. ಇದೆಲ್ಲ ಏನಾಗಿತ್ತು ಅಂದ್ರೆ, 5 ರಾಜ್ಯದಲ್ಲಿ ಚುನಾವಣೆ ನಡೀತಾ ಇತ್ತು. ಆ ರಾಜಕಾರಣದ ಲಾಭಕ್ಕೋಸ್ಕರ ಮಧ್ಯರಾತ್ರಿ ಕೇಸರಿ ಶಾಲ್ಗಳನ್ನ ಹಂಚಲಾಗಿತ್ತು. ಹಿಜಾಬ್ ವರ್ಸಸ್ ಕೇಸರಿ ಮಾಡಿ ಕೋರ್ಟ್ ಮೇಲೆ ಒಂದು ಇದು ತಗೊಂಡ್ಬಂದ್ರು, ಪ್ರೆಷರ್ ತಗೊಂಡ್ಬಂದ್ಬಿಟ್ಟು ಸರ್ಕಾರ ಒಂದು ಗೌರ್ಮೆಂಟ್ ಆರ್ಡರ್ ಪಾಸ್ ಮಾಡ್ತು, ಏನು ಬೇಡ ಇದನ್ನು ನಿಲ್ಸಿ ಅದನ್ನು ನಿಲ್ಸಿ ಅಂತ. ಆ ಕೇಸರಿ ಶಾಲನ್ನ ಧರಿಸಿದವ್ರನ್ನ ತರಾಟೆಗೆ ತಗೊಂಡು ಅವರನ್ನ ಅಲ್ಲಿಗೆ ಸ್ಟಾಪ್ ಮಾಡಿದಿದ್ರೆ ಈ ಏನು ಇವರು ಫೈಟ್ ತೊಡಿದ್ರೆ ಎಲ್ಲ ಸರಿಯಾಗಿಬಿಡ್ತಿತ್ತು. ಹಂಗಲ್ಲ, ಹೆಣ್ಣು ಮಕ್ಕಳು ಹಿಜಾಬ್ ಆಗಿದ್ದಕ್ಕೆ ಗಂಡು ಮಕ್ಕಳು ಅದೇನಕ್ಕೆ ದುಪಟ್ಟ ಹಾಕೊಂಡ್ರು ಹೇಳೋದು ಹೇಗಿದೆ ಅಂತಂದ್ರೆ, ಹೈಕೋರ್ಟ್ ನೊಳಗೆ ಇದ್ದಂತ ಎಲ್ಲಾ ಜಡ್ಜ್ಗಳು ಸುಳ್ಳು. ಅಲ್ಲ, ಈಗ ಕಡೆಗೆ ಅಬ್ದುಲ್ ರಜಾಕ್ ಅವರೇ, ನಿಮ್ಗೆ ಧರ್ಮದ ಬಗ್ಗೆನೂ ತಿಳುವಳಿಕೆ ಇದೆ ಅಲ್ಲ? ಗಂಗಾಧರ್ ಕುಲಕರ್ಣಿ ಅವರೇ, ಈ ಪ್ರಶ್ನೆನೂ ಕೇಳೋಣ. ಅಬ್ದುಲ್ ರಜಾಕ್ ಅವರೇ, ನಿಮಗೆ ಧರ್ಮದ ಬಗ್ಗೆನೂ ತಿಳುವಳಿಕೆ ಇದೆ. ನಾನು ಕೇಳ್ತೀನಿ, ಹಿಜಾಬ್ ಅನ್ನೋದು ಅತ್ಯವಶ್ಯಕ ಧಾರ್ಮಿಕ ಆಚರಣೆ ಪದ್ಧತಿನ? ಎಸ್ ಆರ್ ನೋ? 100% yes. Then why isn't why ಎಲ್ಲಾ ಮುಸ್ಲಿಂ ಹೆಣ್ಮಕ್ಳು ಹಿಜಾಬ್ ಧರಿಸ್ಬೇಕಲ್ಲ? ಹಾಗಾದ್ರೆ ಇದ್ರಲ್ಲಿ ಚಾಯ್ಸ್ ಎಲ್ಲಿ ಬಂತು? ಹಂಗಲ್ಲ, ಇಟ್ ಈಸ್ ಅಪ್ ಟು ದ ಬಿಲೀವರ್ ಅಂಡ್ Then it is not ಅತ್ಯಗತ್ಯ. ಅಲ್ಲ, ನೀವು ಚಾಯ್ಸ್ ಕೊಟ್ರೆ ಅತ್ಯಗತ್ಯ ಅಲ್ಲ. ನೀವು ಒಂದೇ ಹೇಳಿ ನನಗೆ, ಇದು ಅಥವಾ ಅದು, ಎರಡು ಅಂತ ಹೇಳಕ್ಕಾಗೋದಿಲ್ಲ. ಕೇಳಿ ನಿಖಿಲ್, ಅತ್ಯಗತ್ಯ ಏನು ಅಂತ ಹೇಳಿದ್ರೆ, ಸೋಮವಾರ ಗುರುವಾರ ಬೆಳಿಗ್ಗೆ ಎದ್ದೋಳ್ಬಿಟ್ಟು ನೀವು ದೇವಸ್ಥಾನಕ್ಕೆ ಹೋಗ್ಬೇಕು. ನೀವೇನ್ ಮುಂದೆ ಇಲ್ಲ, ಅತ್ಯಗತ್ಯ ಇಲ್ಲ ಅಂತ ಕುತ್ಕೊಳ್ರಿ ಸುಮ್ನೆ. ಸರ್, ಅತ್ಯಗತ್ಯ ಇಲ್ಲ ಸರ್. ಅದು ಸೋಮವಾರ ಗುರುವಾರ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನೋದು ಅತ್ಯಗತ್ಯ ಅಲ್ಲ. ಯಾರು ಹೇಳಿದ್ರು ನಿಮಗೆ? ಸಿಖ್ಖರ ಬಗ್ಗೆ ನಿಮ್ಗೆ ಏನು ಗೊತ್ತಿದೆ? ನಿಮ್ಗೆ ಏನು ಗೊತ್ತಿದೆ? ನೀವು ಓದಿದ್ದೀನಲ್ಲ, ಅಬ್ದುಲ್ ರಜಾಕ್ ಅವರೇ, ಚರಂಜಿತ್ ಕೌರ್ ಅವರ ರಜಾಕ್ ಅವ್ರು ಹೇಳ್ತಾರೆ, ಸಿಖ್ಖರಿಗೆ ಇದೆ ಟರ್ಬೈನ್, ಸಿಖ್ಖರಿಗೆ ಕಂಪಲ್ಸರಿ ಇದೆ. ನೀವ್ ಯಾಕೆ ಸಿಖ್ಖರ ಬಗ್ಗೆ ಮಾತಾಡಿದ್ರೆ? ಅವರು ನೀವೇನು ಹೋಗಿದ್ದೀರಾ? ಅವರು ಇಲ್ಲ ಗಂಗಾಧರ್, ಕೇಳಿ ಅಬ್ದುಲ್ ರಜಾಕ್ ಅವ್ರು ಹೇಳ್ತಾರೆ, ಕೇಳಿ ಅಪ್ಪ ಒಂದು ನಿಮಿಷ. ಗಂಗಾಧರ್ ಜಿ, ನೀವು ಕೇಳಿದಿರಿ ಸಿಖ್ಖರ ಬಗ್ಗೆ ಸಂವಿಧಾನದಲ್ಲಿ ವಿಶೇಷ ಅನುಮತಿಗಳಿದೆ. ಒಂದು ನಿಮಿಷ ಅಬ್ದುಲ್ ರಜಾಕ್ ಅವ್ರು ಹೇಳಿ, ಕೇಳಿ ರಜಾಕ್ ಅವ್ರು ಹೇಳಿ. ಅವರಿಗೆ ದಯವಿಟ್ಟು ನಿಮಿಷ ಗಂಗಾಧರ್ ಸಿಕ್ಕು ಸಮುದಾಯಕ್ಕೆ
ಭಾರತದ ಸಂವಿಧಾನದಲ್ಲಿ ಸ್ವಲ್ಪ ಟೈಮ್ ಕೊಡಿ. ರಜಾಕ್ ಅವ್ರು ಹೇಳ್ತಾರೆ, ರಜಾಕ್ ಅವ್ರು ಹೇಳಿ. ಅದು ಕಂಪಲ್ಷನ್ ಇದೆ. ಗಂಗಾಧರ್ಜಿ ನೀವೇನ್ ಹೇಳಿದ್ದೀರಿ ನಾವು ಕೇಳಿದ್ದೀವಿ, ಇದಕ್ಕೆ ಉತ್ತರ ಕೊಡೋದಕ್ಕೆ ರಜಾಕ್ ಅವ್ರಿಗೊಂದು ಅವಕಾಶ ಇದೆ. 5 ಕೇಸ್ ಆಫ್ ದ ಸಿಖ್ ಕಮ್ಯುನಿಟಿ ಅಂತ ಹೇಳ್ಬಿಟ್ಟು ಕಾನ್ಸ್ಟಿಟ್ಯೂಷನ್ ನಲ್ಲಿ 5 ಪ್ರಾವಿಷನ್ಸ್, ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಸಿಖ್ ಸಮುದಾಯಕ್ಕೆ ಇದೆ. ಇದು ನಮಗೆ ಹೆಂಗ್ ಗೊತ್ತು ಅಂತ ಹೇಳಿದ್ರೆ ರಿಟ್ ಪಿಟಿಷನ್ ಹಾಕಿದ್ದಾರೆ. ಚರಂಜೀತ್ ಕೌರ್ ಅವರು ಪಂಜಾಬ್ ನಲ್ಲಿ ಒಂದು ಟೀಚರ್, ಕಾಲೇಜಲ್ಲಿ ಟೀಚ್ ಮಾಡ್ತಾರೆ ಅವರು ಹಾಕಿರೋ ರಿಟ್ ಪಿಟಿಷನ್ ಅನ್ನ ಓದಿದ್ರೆ ಇದೆಲ್ಲ ಅರ್ಥ ಆಗುತ್ತೆ. ಅದಕ್ಕೇನು ಸಿಕ್ ಆಗ್ಬಿಡ್ಬೇಕು ಅಂತಲ್ಲ, ಅದನ್ನ ಅರ್ಥ ಮಾಡ್ಕೊಳತ್ತೆ. ದಯವಿಟ್ಟು ಕೇಳಿಸ್ಕೊಳ್ಳಿ ನಾನು ಏನ್ ಹೇಳ್ತಾ ಇದ್ದೀನಿ. ಅಲ್ಲ ಹೇಳಿ ಒಂದ್ ನಿಮಿಷ ಗಂಗಾಧರ್ಜಿ ಅವ್ರು ಪೂರ್ತಿ ಮಾಡ್ಲಿ ಅಪ್ಪ. ನಿಮಗ್ ಮಾತಿಗೆ ಅವಕಾಶ ಇದೆಯಲ್ಲ, ಒಂದ್ ನಿಮಿಷ. ರಜಾಕ್ ಅವರೇ, ನೀವು 5 ಕೇಸ್ ಅಂದ್ರೆ ಅದರಲ್ಲಿ ಕಿರ್ಪಾನ್, ಕಡಾ, ಹಿಂಗೆ ಬೇರೆ ಬೇರೆ ಕೇಸ್ಗಳು ಬರ್ತಾವೆ. ಬೇರೆ ಇದೆ ಅವ್ರಿಗೆ. ಅದರಲ್ಲಿ ಒಂದು ತಲೆಗೆ ಹಾಕೊಳ್ತಾರಲ್ಲ, ಅದು ಹೆಣ್ಣು ಮಕ್ಕಳು, ಅದು ಶಿರವಸ್ತ್ರವು, ಅದರಲ್ಲಿ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಫಾರ್ ದೆಮ್. ಫೇರ್ ನೌ. ಅದಕ್ಕೋಸ್ಕರ ಅವ್ರು ಏನ್ ಮಾಡಿದ್ರು, ಚರಂಜಿತ್ ಕೌರ್ ಅವರು ರಿಟ್ ಪಿಟಿಷನ್ ಅಲ್ಲಿ ವೆರಿ ಕ್ಲಿಯರ್ಲಿ ಬರೆದ್ರು, ಪಕ್ಕದ ಮನೆಗೆ ಬೆಂಕಿ ಹಚ್ಚಿದ್ರೆ ನಾನು ಸುಮ್ಮನೆ ಕೂತಿದ್ರೆ ನಾಳೆ ದಿನ ಇದೇ ಬೆಂಕಿ ನನ್ನ ಮನೆಗೂ ಬರುತ್ತೆ ಅಂತ ಹೇಳಿದ್ರು. ಅದೇ ಮಾತನ್ನ ನಿಮ್ ಮುಂದೆ ಹೇಳ್ತಾ ಇದ್ದೀನಿ. ಇವತ್ತು ಜಸ್ಟಿಸ್ ದುಲಿಯಾ ಅವ್ರು ಹೇಳಿರೋ ಮಾತಿಂದ ಒಂದ್ ಸ್ವಲ್ಪ ಎಲ್ಲೋ ಒಂದು ಭಕ್ತಿ ಇನ್ನ ಜಾಸ್ತಿ ಆಗಿದೆ. ಏನು ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಇಂದ ನಮ್ಗೆ 100% ಒಳ್ಳೆ ಒಂದು ತೀರ್ಪು ಬರುತ್ತೆ, ನಮ್ ಕಡೆ ಬರುತ್ತೆ ಅಂತ ಒಂದು ವಿಶ್ವಾಸ ಇದೆ. ಇವತ್ತಿಲ್ಲ ನಾಳೆ ಈ ತೀರ್ಪು ಬಂದೇ ಬರುತ್ತೆ. ಹೆಣ್ಣು ಮಕ್ಕಳು ತನ್ನ ಗೌರವಕ್ಕೆ ಒಂದು ಶಿರವಸ್ತ್ರವನ್ನ ಧರಿಸಿದ್ರೆ, ಗಂಡು ಮಕ್ಕಳು ಅದನ್ನ ಸ್ಯಾಫ್ರನ್ ಶಾಲ್ ಹಾಕೊಂಡು ಅದರ ವಿರುದ್ಧವಾಗಿ ಹೋಗೋದು ಇದು ನಮ್ಮ ದೇಶದ ಸಂಪ್ರದಾಯ ಸಂಸ್ಕೃತಿ ಅಲ್ಲ. ಇದು ನಾವು ಗಂಗಾಧರ್ ಕುಲಕರ್ಣಿ ಅವರೇ, ಕಡೆಯದಾಗಿ ನಿಮ್ಮ ಪ್ರತಿವಾದವನ್ನ ಇಟ್ಬಿಡಿ, ಅಲ್ಲಿಗೆ ಈ ಚರ್ಚೆನ ಸದ್ಯಕ್ಕೆ ನಿಲ್ಸೋಣ ಪ್ಲೀಸ್. ಗಂಗಾಧರ್ ಕುಲಕರ್ಣಿ ಅವರು ಹೇಳಿ. ಸರ್, ಇವತ್ತು ಈಗ ಬಂದಿರುವಂತಹದ್ದು ಇಷ್ಟೇ, ಸಮವಸ್ತ್ರ ಅಂದ್ಮೇಲೆ ಸಮವಸ್ತ್ರವಾಗಿನೇ ಇರಬೇಕು. ಅದನ್ನ ಹೈಕೋರ್ಟ್ ಎತ್ತಿಡ್ದಿದೆ, ಇಲ್ಲಿ ರಾಜ್ಯದ ಹೈಕೋರ್ಟ್ ಎತ್ತಿಡ್ದಿದೆ. ಇದನ್ನ ಗೊಂದಲ ಮಾಡ್ಲಾರ್ದನ ಇವತ್ತೇನು ಸುಪ್ರೀಂ ಕೋರ್ಟ್ ತೀರ್ಪು ಕೊಡುತ್ತೆ ಅದನ್ನ ಎಲ್ಲರೂ ಬಾಯಿ ಮುಚ್ಕೊಂಡು ಪಾಲಿಸ್ಬೇಕಾಗತ್ತೆ. ಅದನ್ನ ಪಾಲಿಸೋ ದೃಷ್ಟಿಯಿಂದ ಯೋಚನೆ ಮಾಡ್ಬೇಕು. ಅದು ಬಿಟ್ರೆ ಅದನ್ನ ಎಲ್ಲರೂ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ತೀರ್ಪು ಅಲ್ಲಿವರೆಗೂ ರಜಾಕ್ ಅವ್ರಿಗೆ ನೋಡಿ ನಿಖಿಲ್ ಅವರೇ, ರಜಾಕ್ ಅವ್ರಿಗೆ ನಾವು ಮಾತಾಡ್ಬೇಕಾದ್ರೆ ಸುಮ್ಮನೆ ಆದ ನೀವು ಹೇಳಿ ಕೊಡುದಿಲ್ಲ. ಅವರು ಯಾವ ಪರಿಸ್ಥಿತಿ ಇವ್ರದ್ದು, ಇದ್ಯಾವ ಮಾನಸಿಕತೆ ಜಾರಿ ಇದೆ. ಇವತ್ತಿಗೂ ಹೈಕೋರ್ಟಿನ ತೀರ್ಪು ಚಾಲನೆಯಲ್ಲಿದೆ. ಹೀಗಾಗಿ ಏನು ಹೈಕೋರ್ಟ್ ತೀರ್ಪಿದೆ, ಸುಪ್ರೀಂ ಕೋರ್ಟ್ ತೀರ್ಪು ಬರೋ ತನಕನೂ ಹೈಕೋರ್ಟ್ ತೀರ್ಪು ಏನಿದೆ ಅದನ್ನೆಲ್ಲರೂ ಗೌರವಿಸಬೇಕು. ಆ ಪ್ರಕಾರವಾಗಿನ ಶಾಲೆಗಳು ನಡಿಬೇಕು ಅನ್ನುವಂಥದ್ದನ್ನ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಈ ಸಂದರ್ಭದೊಳಗೆ ಬೇರೆ ಬೇರೆ ರೀತಿಯಾದಂತಹ ಸ್ಟೇಟ್ಮೆಂಟ್ ಗಳನ್ನು ಕೊಟ್ಟು ಹೈಕೋರ್ಟ್ ತೀರ್ಪಿಗೂ ಅವಮಾನ ಮಾಡುವಂತಹದ್ದು ಆಗ್ಬಾರ್ದು. ಸುಪ್ರೀಂ ಕೋರ್ಟ್ ಇವತ್ತೇನೋ ಒಂದು ರೀತಿಯಾದಂತಹದ್ದನ್ನ ಮುಂದಿನ ಕೋರ್ಟಿಗೆ ಅದನ್ನೊಂದು ಟ್ರಾನ್ಸ್ಫರ್ ಮಾಡಿದೆ. ಅದ್ರ ತೀರ್ಪು ಬರೋವರೆಗೂ ಸಹ ಶಾಂತವಾಗಿ ಇಟ್ಕೊಂಡು ಆ ಒಂದು ಈಗಿರುವಂತಹ ಹೈಕೋರ್ಟ್ ತೀರ್ಪನ್ನು ಎಲ್ಲರೂ ಸ್ವಾಗತ ಮಾಡ್ತಾರೆ. ಅಭಿಪ್ರಾಯ. ಓಕೆ, ಅಬ್ದುಲ್ ರಜಾಕ್ ಅವರೇ, ಯಾವಾಗೂ ತುಂಬಾ ಚೆನ್ನಾಗೇ ಇರುತ್ತೆ ನಿಮ್ ಜೊತೆ ಚರ್ಚೆ ಮಾಡೋದು. ಧನ್ಯವಾದ ನಿಮ್ಮ ಸಮಯಕ್ಕಾಗಿ. ಮತ್ತೆ ಸಾಯಂಕಾಲ ಸಿಗ್ತೀರಾ ಅಂತ ಅನ್ಕೊಂಡಿದ್ದೀನಿ. ಗಂಗಾಧರ್ ಕುಲಕರ್ಣಿ ಅವರೇ, ಧನ್ಯವಾದ ನಿಮ್ಮ ಸಮಯಕ್ಕಾಗಿ. ಥ್ಯಾಂಕ್ ಯು ಇಬ್ಬರಿಗೂ. ಇವತ್ತು ಬಂದಿರುವಂತದ್ದು ಸ್ಪ್ಲಿಟ್ ವರ್ಡಿಕ್ಟ್.